ಕರೇನ ಗಿರ್ಜಿ, ಯಾವ ಜಲಂದ ನನ್ನ ಅಕ್ಕ ತಂಗಿ ಏನಾಗಿದ್ದೆ ಗೊತ್ತಿಲ್ಲ. ಈ ಜಲಂದಾಗ ನನ್ನ ಗೆಳತಿ ಆಗ್ಯವ ಯವ್ವ. ಸತ್ತು ನಿನ್ನ ಹೊಟ್ಯಾಗ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ. ಮಕ್ಕಳು ಈ ರೀತಿ ಮಾಡ್ಲಾರ್ದ ತಪ್ಪಿಗೆ ಒಳಗಾದ್ರೆ ಎಷ್ಟು ನೋವು ಆಕತ್ತೆ ಅಂತೇಳಿ ಅನುಭವಿಸ್ತಾರಿಗೆ ಗೊತ್ತು. ಶಾಂತಕ್ಕ, ಇದೆಲ್ಲ ಯಾಕೆ? ಯವ್ವ ನೀ ಏನು ಮಂದೇನ? ನನ್ನ ಗೆಳತಿ ಇಷ್ಟೊಂದು ಸಣ್ಣ ಉಪಕಾರ ಮಾಡಂಗಿಲ್ಲ ಅಂದ್ರೆ ಹೆಂಗ? ಯವ್ವ ತಾಯಿ ಇದೆಲ್ಲ ಬಿಡು. ಏನು ಯಾವ ಜಲಂದಾಗ ನನಗೇನು ನೀನು ಉಪಕಾರ ಮಾಡಿದ್ದೆ ಯಾರಿಗೆ ಗೊತ್ತು? ಆ ಋಣ ತೀರ್ಸಕ್ಕೆ ಒಂದು ಅವಕಾಶ ಅನ್ಕೊಂಡ್ಕೋಬೇಕಷ್ಟೆ. ಒಬ್ಬ ಗೆಳತಿಯಾಗಿ ಇನ್ನೊಬ್ಬ ಗೆಳತಿಗೆ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ಬಿಡಿ, ಈಗ ಅದೆಲ್ಲ ಹೋಗ್ಲಿ, ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಖುಷಿ ಅನ್ಬಸ್. ಮೊದ್ಲು ಹೋಗಿ ನಾ ಹೇಳ್ದಂಗೆ ಫಸ್ಟ್ ನೈಟಿಗೆ ಏರ್ಪಾಟು ಮಾಡು. ಮನ್ಯಾಗ ಕಣ್ಣೀರು ಹಾಕೋತ ಕೂತಿರ್ತದ ಹುಡುಗಿ. ಮೊದಲು ಹೋರಿ ಮನೆಗೆ. ಕರೇನವ ಗಿರ್ಜಿ, ಏನು ಸಾಧಿಸಿದೆಪ್ಪ? ಏನು ಸಾಧಿಸಿದಿ? ಸತ್ಯ, ಧರ್ಮ, ನ್ಯಾಯ, ನೀತಿ ಭೂಮಿ ಮೇ ಪೂರ ಸತ್ಯನಾಶ ಆಗಿಲ್ಲ. ಸ್ವಲ್ಪ ಐತೆ ಐತಿ ಏನ? ಯಾವತ್ತು ಸತ್ಯವಾಗಿ ಸತ್ಯ ಅಂತ ಬೂದಿ ಮುಚ್ಚಿದ್ ಕಂಡಿದ್ದಂಗ ಹೊರಗೆ ಬರತೈತೆ. ಏನು ಗಾಳಿ ಆಡತ್ಲೆ, ಗಾಳಿ ಬೀಸ್ಬೇಕು ಅಂದ್ರೆ ಇಂಥ ಒಳ್ಳೆಯವ್ರು ಇರ್ಬೇಕು ಜೊತೆಗೆ. ಅವಾಗ ಒಳ್ಳೇದೇ ಆಕತಿ. ನಾವು ದೇವ್ರ ದಿನ್ರಿಗೆ ಒಳ್ಳೇದ ಮಾಡೇವಿ, ಏನ ದೇವ್ರ ದಿನ್ರು ಪೂಜೆ ಮಾಡೇವಿ, ಒಳ್ಳೇದು ಮಾಡೇವಿ, ಎಲ್ಲ ನ್ಯಾಯ ನೀತಿ ಒಳಗೆ ನಡೆದೇವ ಅಂತೇಳಿ ದೇವ್ರು ಇವತ್ತು ನಮ್ಮ ಕೈ ಹಿಡ್ದಾನ. ನಿನಗೆ ಅವತ್ತು ಹೇಳ್ತಿದ್ದೆ ನಾನು, ಅವತ್ತು ಹೇಳಿದ್ದೆ, ದ್ವೇಷ ಅನ್ನೋದು ಬೆಂಕಿ ಇದ್ದಂಗೆ ತಾ ಹುಟ್ಟಿದ ಜಾಗ ಸುಟ್ಟು ಮುಂದೋಕತಿ ಅಂತೇಳಿ. ದ್ವೇಷದಿಂದ ಉದ್ಧಾರ ಆದವ್ರು ಯಾರೂ ಇಲ್ಲ, ಅವರಿಗೆ ಸುಖ ಇಲ್ಲ. ಅವ್ರು ಯಾರ ಮೇಲೆ ಹಾಗೆ ಸಾಧಿಸ್ತಾರೆ ಅವ್ರಿಗೂ ಸುಖ ಸಿಗುದಿಲ್ಲ. ಇದೆಲ್ಲ ಬಿಟ್ಟು ಮಾನವ ಧರ್ಮ ಮುಂದುವರಿಸ್ಕೊಂಡು ಹೋದಾಗ ಏನಾಗಿದ್ದಾಗಲಿ ಬಿಡು ಅಂದಾಗ ಎಲ್ಲ ಸುಖ ಸಿಗುದು ಅಂತ ಹೇಳ್ತಿದ್ದೆ. ಯಾವತ್ತೂ ನೀವು ನಮ್ಮ ಮಾತು ಕಿವ್ಯಾಗ ಹಾಕ್ಕೊಲಿಲ್ಲಲ್ಲ. ಈಗ ನೋಡು, ಈಗ ಅಲ್ಲಿ ಮಗಳು ನೋಡಿದ್ರೆ ಸಾವು ಬದುಕಿನ ನೋಡಕ್ಕೆ ಆದ ಹೋರಾಡಕತ್ತೈತಿ. ನೀನು ನೋಡಿದ್ರೆ ದವಾಖಾನಿಗೆ ಹೋಗಕ್ಕಾಗಂಗಿಲ್ಲ ಬಿಡು. ಜೈಲಿಗೆ ಹೊಂಟಲ್ಲ 1 ವರ್ಷ. ನೋಡಿದ್ರೆ 1 ವರ್ಷ ಆಗೈತಿ. ಅದು ಯಾಕೆ? ಮಗಳಿಗೆ ಒತ್ತಾಯಪೂರ್ವಕವಾಗಿ ಮುಂದೆ ನಿಂತ ಪತ್ರ ಬರೆಸಿರ ಅನ್ನೋ ಕಾರಣಕ್ಕೆ. ಏನಾರ ನಿಮ್ಮ ಮಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ನಿನಗಿನ್ನೂ ಶಿಕ್ಷೆ ಜಾಸ್ತಿ ಆಕತಿ. ಅದಕ್ಕೆ ಮತ್ತೆ ಅದಾದ್ಮೇಲೆ ಕೋರ್ಟ್ ಇನ್ನೊಮ್ಮೆ ಟೈಮ್ ಕೊಟ್ಟಿರೋದು ವಾಯ್ದೆ. ಈಗತ್ತೇನು ಪ್ರಯೋಜನ? ಅವಾಗ ನೀನು ಹೋಗೋ ಹೊತ್ನಾಗ ನೀ ಹೊಟ್ಟಿಲದಿ ಅಂತೆ ಮದುವೆಗಿಂತ ಮುಂಚೆ ಬಂದು ನಿಂತಾಗ ನಿಮ್ಮ ಅಣ್ಣ ಎಷ್ಟು ಕಣ್ಣೀರು ಹಾಕಿದ, ನಿಮ್ಮ ತಾಯಿ ಎಷ್ಟು ನೊಂದ್ಕೊಂಡ್ರು. ಅವತ್ತು ನಿನಗೆ ಯಾವುದು ಲಕ್ಷ್ಯ ಆಗಲಿಲ್ಲಲ್ಲ. ಅದಕ್ಕೆ ಹೇಳೋದು, ಯಾವ ತಂದೆ ತಾಯಿ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಮದುವೆ ಮಾಡ್ತಾರವ್ರು, ಆತ ನೀನು ಇಷ್ಟಪಟ್ಟವನ್ನೇ ಮಾಡ್ಕೊ. ಅದಕ್ಕೊಂದು ಸ್ವಲ್ಪ ಕಾಯ್ಬೇಕು, ಕಾಲಾವಕಾಶ ಕೇಳಬೇಕು. ನಾ ಮದುವೆ ಮಾಡ್ಕೋತೀನಿ ಅಂತ ಹೇಳಬೇಕು. ಏನೂ ಇಲ್ಲ, ಏಕಾಏಕಿ ಹೋಗಿ ಹೊಟ್ಟೆ ತುಂಬಿಸ್ಕೊಂಬಂದು ನಿಂತ್ರೆ ತಂದೆ ತಾಯಿಗೆ ಎಷ್ಟು ಆಘಾತಕ್ಕೈತಿ ಅಂತ ವಿಚಾರ ಮಾಡಿ. ಅಷ್ಟು ವರ್ಷ ಕಾಪಾಡ್ಕೊಂಬಂದು ಮಾನ ಮರ್ಯಾದಿನ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಕಳಿತಾವಲ್ಲ ಅಂದ್ರೆ ತಂದೆ ತಾಯಿಗೆ ಎಷ್ಟು ಬೇಜಾರಾಕತಿ. ನಾನು ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇಂಥ ಕೆಟ್ಟ ಗಂಡನ ಕಟ್ಕೊಂಡ, ಛೀ ಎಂಥ ಗಂಡನ ಕಟ್ಕೊಂಡ್ಬಿಟ್ಟೆ ನಾನು. ಅವತ್ತು ಇದನ್ನೇ ಹೇಳಿದ್ದು ನಾವು. ಅವ ಸರಿ ಇಲ್ಲ, ಅವ್ರ ತಾಯಿ ಸರಿ ಇಲ್ಲ, ಅವ್ರ ಖಾನ್ದಾನಿ ಸರಿ ಇಲ್ಲ ಅಂತ ಮನಿ ತನಕ ನೀ ಹೋಗಬೇಡ ಅಂತ ಅವತ್ತು ಇದನ್ನೇ ಹೇಳಿದ್ದು. ಮಗಳು ಈಸ ತಗೊಂಡು ಸಾಯುವತ್ನ್ಯಾಗ ಪತ್ರ ಬರ್ಸಕ್ ಓಡಾಡ್ತಾನಲ್ಲ ಇವನು ಒಬ್ಬ ತಂದಿನ. ಚೀನ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಬರ್ರಿ, ಟೈಮ್ ಆತ. ಮಗಳ ಕಡೆ ಹುಷಾರಿ. ಅಳಬೇಡ ಸೌಭಾಗ್ಯ, ಅಳಬೇಡ. ದೇವ್ರ ಮೇಲೆ ಭಾರ ಹಾಕ, ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ. ಮಗನ ನಡಿಪ, ಗಾಡಿ ತೆಗಿ ನಡಿ. ಅಣ್ಣ ನನ್ನ ತಪ್ಪಾತಣ್ಣ, ಅಣ್ಣ ನನ್ನ ತಪ್ಪಾತು, ನನಗೆ ಕ್ಷಮಿಸಿಬಿಡಣ್ಣ. ರೀ, ಏನು ತಿಳಿದೆ ತಪ್ಪಾಗೈತಿ, ಒಂದ್ಸಲ ಕ್ಷಮಿಸ್ಬಿಡ್ರಿ ಪಾಪ. ಈ ಟೈಮ್ನಾಗ ಆಸರಕ್ಕೆ ಯಾರದಾರ ಹೇಳ್ರಿ. ಮಗ ಇನ್ನೂ ಸ್ವಲ್ಪ ಸಣ್ಣವನೇ ಅದಾನ. ಮಗಳು ನೋಡಿದ್ರೆ ದವಾಖಾನೆ ಒಳಗೆ ನಳತಾ ಅದಾಳ. ಅವ್ರ ಮನೆಯವರಾಗಿ ಈಗ ನಾವೇ ನಿಂದಿರ್ಬೇಕಲ್ಲ. ಈಗ ನಾವು ಈ ಟೈಮ್ನಾಗ ಕೈ ಬಿಟ್ಬಿಟ್ರೆ ಪಾಪ ಎಲ್ಲ ಹೋಗ್ಬೇಕ್ರಿ. ಮಾತಾಡಿಸ್ರಿ. ಅಣ್ಣ ತಪ್ಪಾತ, ಸಾಕಣ್ಣ. ಇನ್ನು ಎಷ್ಟು ವರ್ಷ ಅಂತ ಇದನ್ನೇ ಮುಂದುವರಿಸ್ತಿ? ಕಡೆಗೆ ನಾಳೆನ ಸತ್ ಕಾಲಕ್ಕೂ ನನ್ನ ಮಗ ನೋಡಕ್ಕೆ ಬರಂಗಿಲ್ಲನು ನೀನು? ಹೇಳು ಅಣ್ಣ, ನಿನ್ನ ಕಾಲು ಬೀಳ್ತೀನಿ, ನನ್ನ ಮನೆ ಒಳಗೆ ಕರ್ಕೊ ಅಣ್ಣ. ನಾನು ತಪ್ಪಾಗೈತಿ, ತಪ್ಪು ಮಾಡೀನಿ, ನನಗೆ ಗೊತ್ತು. ನನ್ನಿಂದ ನನ್ನ ತಾಯಿ ತೀರ್ಕೊಂಡ್ಲು ಅಂತೇಳಿ ನನಗೆ ಗೊತ್ತು. ಆದರೆ ಅದನ್ನೇ ಇನ್ನೂ ಎಷ್ಟು ವರ್ಷ ಮುಂದುವರಿಸ್ತಿ? ತಪ್ಪಾತಣ್ಣ, ತಪ್ಪಾತು. ನನಗೆ ನಿನ್ನ ಬಿಟ್ಟಿರೋಕ್ಕಾಗಂಗಿಲ್ಲ. ತವ್ರ ಮನೆ ಇಲ್ದಂಗೆ ಹೆಂಗಿರ್ಲಣ್ಣ? ಪ್ರತಿಯೊಂದು ಹೆಣ್ಮಕ್ಳಿಗೂ ತವ್ರ ಮನೆ ಬೇಕಂತೆ. ತವ್ರ ಮನೆಯಿಂದ ಒಂದು ಅರಿಶಿನ ಕುಂಕುಮ ಬರ್ತೈತೆ ಅಂತೇಳಿ ನಾನು ಪ್ರತಿ ದೀಪಾವಳಿ, ಗೌರಿ ಹಬ್ಬ, ಪ್ರತಿ ಹಬ್ಬಕ್ಕೂ ಯಾರಾರ ಬರ್ತಾರ, ನನ್ನ ಕರೀತಾರ. ಯಾರಾರ ನನಗೊಂದು ಸೀರೆ ಕೊಟ್ಟು ಮಗಳ ಬಾರ್ವ ತವ್ರ ಮನೆಗೆ ಅಂತ ಆಧಾರದಿಂದ ಕರೀತಾರನ ಅಂತೇಳಿ ನಾನು ಕಾಯ್ತಾನೇ ಇರ್ತಿದ್ದೆ. ಆದರೆ ಯಾರೂ ಬರಲಿಲ್ಲಣ್ಣ. ಇನ್ನು ಮುಂದಕ್ಕೂ ಹಂಗೆ ಮಾಡಬೇಡ್ರಿ. ನೀವೇನು ನನಗೆ ಕೊಡೋದು ಬೇಡ, ಬಿಡೋದು ಬೇಡ.
ತಂಗಿ ಬಾ ತವ್ರ ಮನೆಗೆ ಅಂತ ಒಂದು ಸಲ ಪ್ರೀತಿಯಿಂದ ಕರಿ ಅಣ್ಣ. ಅಣ್ಣ ತಪ್ಪಾಗೈತಣ್ಣ. ರೀ ಅಷ್ಟು ಕೇಳ್ಕೊಂಡ್ರು ಕ್ಷಮಿಸಲ್ಲ ಅನ್ನೋಷ್ಟು ಕಲ್ ಮನಸ್ಸು ಯಾಕ ಪಾಪ ಮಾತಾಡ್ಸ್ರಿ. ಹೇಳವ ಹೇಳು ಸೌಭಾಗ್ಯ, ಹೇಳು ಹೇಳವ, ಹೇಳು ಹೇಳು. ನಡಿ ಬಾ ಹೋಗಿ ಮಗಳನ್ನ ನೋಡೋಣ, ದವಾಖಾನೆಗೆ ಏನಾತಂತೇಳಿ ನೋಡಿ ಆಮೇಲೆ ಮನೆಗೆ ಬರುವಂತೆ. ಆದರೆ ನಿನ್ನನ್ನು ನಾನು ತಂಗಿ ಅಂತ ಸ್ವೀಕರಿಸಿರ್ಬೋದು, ಆದ್ರೆ ನಿನ್ನ ಗಂಡನ ನಾನು ಯಾವತ್ತೂ ಕ್ಷಮಿಸಂಗಿಲ್ಲ. ಏನು ಇವತ್ತು ನನ್ನ ಮಗುಗೆ ಅನ್ಯಾಯವಾಗಿ ಶಿಕ್ಷೆ ಕೊಡಿಸ್ಬಿಡ್ತಿದ್ನಲ್ಲ ನಿನ್ನ ಗಂಡ, ಅನ್ಯಾಯವಾಗಿ ಆ ಹುಡುಗನ ಜೀವನ ಹಾಳು ಮಾಡಿಬಿಟ್ಟಿರ್ತಿದ್ನಲ್ಲ ನಿನ್ನ ಗಂಡ, ಅದನ್ನು ನಾನು ಹೆಂಗೆ ಸಹಿಸ್ಕೊಳ್ಳಿ ಹೇಳಿ ನೀನೇ ನೋಡೋಣ. ಹೆಂಗೆ ಸಹಿಸ್ಕೊಳ್ಳಿ ಹೇಳು. ಅದಕ್ಕೆ ನಾನು ಅದನ್ನು ಯಾವತ್ತೂ ಕ್ಷಮಿಸಂಗಿಲ್ಲ. ಬಾ ಹೋಗೋಣ. ಅವತ್ತು ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ನಿನಗೆ ಬರ್ತಿದ್ದಿಲ್ಲ. ಈ ಪರಿಸ್ಥಿತಿ ನಿನಗೆ ಬರ್ತಿದ್ದಿಲ್ಲ, ನೀ ಕೇಳಲಿಲ್ಲ ಅವತ್ತು. ಕರೆನ ಅಣ್ಣ, ಕರೆನಪ್ಪ, ಕೇಳಲಿಲ್ಲ. ಮತ್ತ್ಯಾಕೆ ಬಂದ ನಿನ್ ಗಂಡ? ಏನ್ ಮಾಡ್ಬೇಕಂತಿದ್ದೀರಿ ಇನ್ನು? ಸಾಲ್ದ ಇಷ್ಟು ಬೆಂಕಿ ಹಚ್ಚಿದ್ದು? ಹೇಳ್ರಿ, ಏನ್ ಸುಖ ಸಿಕ್ತು ನಿಮಗೆ? ಏನ್ ಖುಷಿ ಸಿಕ್ತು? ಏನ್ ಪಡ್ಕೊಂಡ್ರಿ ನೀವು ಇದರಿಂದ? ನೀವು ಜೈಲಿಗೆ ಹೋಗಿ ಕುಂತ್ರಿ. ಈ ವಯಸ್ಸಿನ ನಾನು ಒಬ್ಬಕ್ಕೆ ಏನ್ ಮಾಡ್ಲಿ? ಮಗನ್ ಮದ್ವೆ ಮಾಡ್ಬೇಕಾ? ಏನ್ ಮಗಳ ಸಹಾಯಕತ್ತಿದ್ ನೋಡ್ಬೇಕಾ? ಏನ್ ಮಾಡ್ಬೇಕು ಹೇಳ್ರಿ? ನಮ್ಮ ಅಣ್ಣ, ನಮ್ಮ ತಾಯಿ, ತಂದಿ ಎಲ್ಲರನ್ನು ವಿರೋಧ ಹಾಕೊಂಡು ನಾನು ನಿಮ್ಮನ್ನ ಲಗ್ನ ಮಾಡ್ಕೊಂಡೆ. ಏನು ಸಿಕ್ತಪ್ಪ ನನಗೆ? ಏನು ಸಿಗ್ಲಿಲ್ಲ. ಸುಖ ಅಂತರೂ ಸಿಗಲೇ ಇಲ್ಲ. ದೊಡ್ಡ ತಪ್ಪು ಮಾಡಿದೆ. ಅದಕ್ಕೆ ತಂದೆ ತಾಯಿ ಮಾತು ಮಿಕ್ಕಿ, ಮನೆಯವ್ರ ಮಾತು ಮಿಕ್ಕಿ ಯಾವತ್ತೂ ಯಾವ ಮಕ್ಕಳು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಅವರು ಗಳಿಗೆ ನೋಡಿ, ಮುಹೂರ್ತ ನೋಡಿ, ಗಂಡನ ಮನೆ ನೋಡಿ, ಕೊಟ್ಟು ಉಂಡು ಬಂದಂತ, ಅವ್ರು ಬಂದಂತೆ, ಇವ್ರು ಬಂದಂತ 10 ಕಡೆ ಮನೆ ಕಡೆ ಅಲ್ಲೇ ಇಲ್ಲೇ ಊರ ಕಡೆ ವಿಚಾರಿಸಿ ಕನ್ಯೆ ಕೊಡ್ತಾರ. ಯಾಕೆ ಕೊಡ್ತಾರ? ನಾಳೆ ನಮ್ಮ ಮಗಳು ಚಲೋ ಇರ್ಲಿ ಅಂತ ಕೊಡ್ತಾರ. ಆದ್ರೆ ಅದನ್ನ ಅರ್ಥ ಮಾಡ್ಕೊಲಾರ್ದ ಯಾರ್ಯಾರನ್ನ ಲವ್ ಮಾಡಿ ಸಿಕ್ಕಂಗೆ ಓಡೋಗಿ ಲಗ್ನ ಮಾಡ್ಕೊಂಡು ಒದ್ದಾಡ್ತೀವಿ ನಾವು. ಇತ್ತಾಗ ತವ್ರ ಮನೆಗೂ ಬರೋಕ್ಕಾಗಲ್ಲ, ಇತ್ತಾಗ ಗಂಡನ ಮನೆಗೆ ಇರಾಕೂ ಆಗೋದಿಲ್ಲ. ಹಂಗೆ ಒದ್ದಾಡಿ ಎಷ್ಟೋ ಹೆಣ್ಮಕ್ಳು ಅದಾರ. ಇದೊಂದು ಪಾಠ ಆತ ಬಿಡಿ, ಇದೊಂದು ಪಾಠ ಆತ. ನಾನು ಏನು ಹೇಳ್ಬೇಕಂತ ನನಗೆ ಗೊತ್ತಾಗೋಲ್ತು. ನಾ ಯಾಕೆ ವಾಪಸ್ ಬಂದೆ ಅಂದ್ರೆ ನನ್ನ ಮಗಳು ನನ್ನಂತೇಳಿ ಒಂದು ಮಾತು ಹೇಳಿದ್ಲು. ಅದನ್ನ ನಾ ಯಾರಂತೇಳಿ ಇವತ್ತಿನವರೆಗೆ ಹೇಳಿದ್ದಿಲ್ಲ. ಇದು ಸುಳ್ಳಲ್ಲ, ಇದಕ್ಕೆ ಸಾಕ್ಷಿ ಕೇಳಿದ್ರೆ ನನ್ನ ಹತ್ರ ಇಲ್ಲ. ಈಗ ಹೇಳ್ಬೇಕನ್ನಿಸ್ತಾ ಇತ್ತು, ಅದಕ್ಕೆ ಹೇಳ್ತೀನಿ. ನನ್ನ ಮಗಳು ನಾನು ದ್ವೇಷಕ್ಕೋಸ್ಕರ ಪ್ರೀತಿ ಮಾಡಂದೆ, ಆದ್ರೆ ದ್ವೇಷಕ್ಕೆ ಮಾಡ್ಯಾಳ ಪ್ರೀತಿ. ಆದ್ರೆ ಕರೆಕರನ್ನ ಪ್ರೀತಿ ಮಾಡಿಬಿಟ್ಲು, ಕರೆಕರನ್ನ ಇಷ್ಟಪಟ್ಲು. ಆದ್ರೆ ನನ್ನ ಮಗಳು ಇಷ್ಟಪಟ್ಟ ಜೀವನ ನನ್ನಿಂದ ಕೊಡ್ಸಕ್ಕ ಆಗ್ಲಿಲ್ಲ. ಮಾತಿಗಷ್ಟೇ ಪ್ರೀತಿ ಮಗಳು ಅಂದೆ. ನನ್ನ ಮಗಳು ಸಾಯುವತ್ನಾಗೂ ಆ ದ್ವೇಷನ ನನ್ನ ತಲೆಯಾಗಿತ್ತ ಹೊರತು ನನ್ನ ಮಗಳಿಗೆ ಏನಾರು ಆಕೈತಿ ಅನ್ನೋದು ಯೋಚನೆ ಮಾಡಲಿಲ್ಲ ನಾನು. ಈಗ ಡಾಕ್ಟರ್ ನೋಡಿದ್ರು ಇನ್ನೂ ಸಲ ನಚ್ಚಿ ಮಲಗ್ಸ್ಯಾರ. ಏನಾಕತ್ತು ದೇವರಿಗೆ ಗೊತ್ತು. ಅಕಸ್ಮಾತ್ ಆಕಿ ಜೀವಕ್ಕೆ ಏನಾರು ತೊಂದರೆ ಆದ್ರೆ ಇದನ್ನ ನಾನ ಕ್ಷಮಿಸ್ಕೊಳಂಗಿಲ್ಲ. ಯಾಕಂದ್ರೆ ತಂದೆ ಅರತ್ ತನ್ನ ಮಗಳನ್ನ ಕೊಲ್ತಾ ನಾನು. ಹಂಗಾಗೈತ್ ನನ್ನ ಪರಿಸ್ಥಿತಿ. ಆಗ್ಲಿ, ಶಿಕ್ಷೆ ಆಗಿದ್ ನನ್ಗೇನ್ ಬೇಜಾರು ಏನಿಲ್ಲ. ಆದ್ರ ಮನ್ಸಿಗೊಂಥರ ನೋವು ಆಗ್ತೈತಿ, ಸೋತ್ ಬಿಟ್ನಲ್ಲ ಅಂತೇಳಿ. ನನಗೇನ್ ಮಗಳನ್ನ ಚಲೋ ನೋಡ್ಕೊ, ಇಷ್ಟ ಹೇಳ್ಬೋದು ನಾನು. ಅಕಸ್ಮಾತ್ ಆಕಿ ಏನಾರ ಆದ್ರ ಬರ್ತೀನಿ, ಬಂದಕ್ಕೆ ಕಾಲ್ ಹಿಡಿದು ತಪ್ಪಾತಂತ ಬೇಡ್ಕೋತೀನಿ. ತಪ್ಪಾತಂತ ಬೇಡ್ಕೊಂಡ್ಬಿಟ್ರೆ ಎದ್ದು ಬಂದ್ಬಿಡ್ತಾಳ ಮಗಳು? ಹೇಳ್ರಿ, ಎದ್ದು ಬಂದ್ಬಿಡ್ತಾಳ? ಎಷ್ಟು ಹೇಳಿದೆ ಬ್ಯಾಡ್ರಿ, ಇದೆಲ್ಲ ಬೇಡ, ಆದಷ್ಟಿನ ಬಿಟ್ಬಿಡ್ರಿ, ಹೋಗ್ಲಿ. ಅವ್ರ ಪಾಡಿಗೆ ಅವ್ರು ಅದಾರ, ನಿಮ್ಮ ಪಾಡಿಗೆ ನೀವಿರ್ರಿ. ಮಗಳು ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು, ಬೇರೆ ಮನೆಗೆ. ಅಲ್ಲೇಕೆ ಸುಖವಾಗಿರ್ಲಿ ಅಂತ ಎಷ್ಟು ಹೇಳಿದೆ. ಇಲ್ಲ, ನಾನು ಏನೋ ಮಾಡಿಬಿಡ್ತೇನೆ, ನನ್ನ ರಾಜ್ಯನ ಗೆದ್ದು ಬಿಡ್ತೇನೆ ಅನ್ನಂಗೆ ಮಾಡಿಬಿಟ್ರಿ. ಈಗ ನೋಡು, ಮದುವೆಯಾಗಿ ಹೋಗೋ ವಯಸ್ಸಿನಾಗ ಹಾಸಿಗೆ ಹಿಡಿದು ಮಕ್ಕೊಂಡತ್ ಹುಡುಗಿ. ಇದು ಕಾರಣ ಯಾರ? ನೀವೇ ಕಾರಣ, ನೇರವಾಗಿ ಕಾರಣ. ಆಕೆಗೆ ಏನಾರ ಆದ್ರೆ ನೀವು ನನ್ನ ಕಡೆ ಬರಕ್ಕೆ ಹೋಗ್ಬೇಡ್ರಿ, ನಮ್ಮ ಮನೆ ಹೊಚ್ಚಲಾನು ಮೆಟ್ಬೇಡ್ರಿ. ಇವತ್ತಿಗೆ ನಿಮ್ಮ ಹೆಂಡತಿ ಜೊತೆ, ನಿಮ್ಮ ಮಗಳ ಜೊತೆ ನಿಮ್ಮ ಹೆಂಡತಿ ಮಗ ಇಬ್ರು ಸತ್ತ ಹೋದ್ರಂತ ತಿಳ್ಕೊಂಬಿಡ್ರಿ. ತಿಳ್ಕೊಂಬಿಡ್ರಿ. ಅಣ್ಣ ನಡಿ ಹೋಗೋಣ, ಇಂಥ ಕೆಟ್ಟ ಹುಳದ ಜೊತೆಗೆ ಮಾತಾಡೋದು ಬೇಡ. ಅಣ್ಣ ನಡಿ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಈ ಕೋರ್ಟ್ ಸನ್ನಿವೇಶ ನನಗೆ, ಯಾಕಂದರೆ ನಾನೇನು ಕೋರ್ಟ್ ಕಂಡಕ್ಕೆಲ್ಲ, ಯಾವ ವಾದ ಪ್ರತಿವಾದಗಳನ್ನ ನೋಡಬೇಕಲ್ಲ, ತಕ್ಕ ಮಟ್ಟಿಗೆ ನನ್ನ ಕೈಲಿ ಎಷ್ಟಾಕೈತೆ ಅಷ್ಟು ಪ್ರಯತ್ನ ಪಟ್ಟು ಈ ವಿಡಿಯೋಗಳನ್ನ ಮಾಡೀನಿ. ನೀವು ಮೆಚ್ಕೊಂಡಿರಿ, ಇಷ್ಟಪಟ್ಟಿರಿ. ಸಣ್ಣ ಪುಟ್ಟ ಲೋಪದೋಷ ಏನಾರು ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಆಮೇಲೆ ಇನ್ನೊಂದು ಭಾಳ ಜನ ಕೇಳತ್ತಿದ್ರಿ ಇವತ್ತು, ಅದು ಹೆಂಗೆ ತಂದೆ ಮಗಳು ಮಾತಾಡಿದ್ದನ್ನು ರೆಕಾರ್ಡ್ ಮಾಡ್ಕೊಂಡ್ರು, ಯಾರು ಮಾಡ್ಕೊಂಡ್ರು ಅಂತಲೂ ಕೆಲವ್ರು ಕೇಳಿದ್ರಿ. ಎಪಿಸೋಡು ನೋಡಿಲ್ಲದೆ ಇರೋರು ಯಾರು ಮಾಡ್ಕೊಂಡ್ರು ಅಂತ ಕೇಳಿರಿ. ಗಿರ್ಜಕ್ಕನೇ ರೆಕಾರ್ಡ್ ಮಾಡ್ಕೊಂಡಿದ್ದು ಕಿಟಕಿಯಾಗಿ ನಿಂತು. ಇವರಿಬ್ರು ಯಾರು, ಲೋಕಪ್ಪ ಮತ್ತು ಅವ್ನ ಹೆಂಡತಿ ಸೌಭಾಗ್ಯ ಮಾತಾಡೋ ಹೊತ್ನಾಗ ರೆಕಾರ್ಡ್ ಮಾಡ್ಕೊಂಡಾಳ. ಆ ಎಪಿಸೋಡ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ರಿ. ಆಮೇಲೆ ಇನ್ನೊಂದು, ಇದು ನಾನು ಕ್ಯಾಮ್ರಾದಾಗೆ ರೆಕಾರ್ಡಿಂಗ್ನೇ ಕೇಳಿಸಿದ್ರೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿಷನ್ ತೊಗೊಂಡೇನಿ. ಅಂದರೆ ಆಕೆ ಸಾಯವಾಗ, ಅಂದರೆ ನಿದ್ದೆ ತೊಗೊಂಡಾಗ ಅವರಪ್ಪ ಇದ್ರಿಗೆ ನಿಂತು ಏನು ಮಾತಾಡಿದ, ಆಕೆ ಹೆಂಗೆ ಬರಲ್ಲ ಅನ್ನೋದನ್ನು ನೇರವಾಗಿ ತೊಗೊಂಡೇನಿ ಅಷ್ಟೇ.
ಅಷ್ಟು ಬಿಟ್ಟರೆ ಅದೇನು ಅದು ರೆಕಾರ್ಡ್ ಆಗಿದ್ದಕ್ಕೆ ಅದನ್ನ ರೆಕಾರ್ಡಿಂಗ್ ತೋರ್ಸೋದು ಬೇಡ ಅಂತ ಗೊಂಬಿಗಳ್ನ ತೊಗೊಂಡೇನಿ. ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಇರಲಿ, ಅದೇನು ರೆಕಾರ್ಡಿಂಗ್ ಕೇಳೋದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ಅಷ್ಟೇ.